ಹಾಯ್ ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ಮೋಲ್ಡ್ ಹಾಕೋಕ್ಕೆ ಬಂದಿದ್ದಾರೆ ಎಲ್ಲ. ಬೆಳಗ್ಗೆನೇ ಎದ್ದು ಪೂಜೆ ಮಾಡೋದು ಅದೆಲ್ಲ ಸ್ವಲ್ಪ ಇರುತ್ತೆ. ಅದೆಲ್ಲ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆ ಎಲ್ಲ ಮುಗಿಸ್ಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಯಾವ್ಯಾವ ಥರ ಮಾಡಿದ್ದೀನಿ. ಆಮೇಲೆ ಅಡುಗೆ ಎಲ್ಲ ಮಾಡಬೇಕು, ಅದು ಪಾಯಸ ಅದೆಲ್ಲ ಕೊಡಬೇಕು ಅಂತ ಹೇಳ್ತಾರಲ್ವ, ಹಂಗಾಗಿ ಅದೆಲ್ಲ ಮಾಡೋಕ್ಕಾಗಲ್ಲ. ಅದಕ್ಕೆ ಕ್ಯಾಟರಿಂಗ್ ಅವ್ರು ಇರ್ತಾರಲ್ಲ ಅಂಥವ್ರಿಗೆ ನೆನೆ ಹೇಳ್ಬಿಟ್ಟು ಒಪ್ಸಿರೋ ಅಂಥದ್ದು. ಯಾಕೆ ತಡ ಮಾಡೋದು, ಇನ್ನು ಮೋಲ್ಡ್ ಯಾವ ಥರ ಹಾಕ್ತಾರೆ ಅಂತ ವಿಡಿಯೋ ಮಾಡ್ತೀನಿ. ವಿಡಿಯೋ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ಬನ್ನಿ, ಪೂರ್ತಿ ಡೀಟೇಲ್ಸ್ನ ನಾನು ಹೇಳ್ತೀನಿ. ಎಷ್ಟು ಇದಾಯಿತು, ರಿಸ್ಕ್ ಆಯಿತು ಮಾಡೋವಾಗ ಕೂಡ, ಎಷ್ಟು ಇದಾಯಿತು ಅಂತ ಕೂಡ ಹೇಳ್ತೀನಿ. ಬನ್ನಿ ಹೋಗೋಣ. ನಮಗೆ ಒಳ್ಳೆ ಸಂಪ್ರದಾಯ ಅಂತ ಅಂದರೆ ಬೆಳಗ್ಗೆನೇ ಎದ್ದ ತಕ್ಷಣ ನಮಗೆ ಮನೆಯಲ್ಲಿ ಪೂಜೆ ಮಾಡಬೇಕು. ಅದು ಒಂಥರ ನೆಮ್ಮದಿ ಕೊಡುತ್ತೆ. ಎಲ್ಲ ಹಿಂದಿನ ದಿವಸನೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದರಿಂದ ಎಲ್ಲ ಮನೆಯಲ್ಲಿ ನೀಟಾಗಿ ಬೆಳಗ್ಗೆ 4 ಗಂಟೆ ಅಷ್ಟೊತ್ತಿಗೆ ಪೂಜೆ ಕೂಡ ಆಯಿತು. ಹಾಗೆ ಇಲ್ಲಿ ಮೋಲ್ಡ್ ಇದಾಕೋವಾಗ ಒಂದು ಶಾಸ್ತ್ರ ಇರುತ್ತೆ. ಅದು ಒಂದು ಮನೆಗೆ ಒಳ್ಳೆಯದಾಗಲಿ ಅಂತ ಮೋಲ್ಡ್ ಹಾಕೋವಾಗ ಯಾವುದೇ ಕಾರಣಕ್ಕೂ ಏನೂ ತೊಂದರೆ ಆಗಬಾರ್ದು ಅಂತ ಈ ಥರ ಒಂದು ಪೂಜೆನ ಮಾಡ್ಕೊತೀವಿ. ಇದು ಕೂಡ ಇಲ್ಲಿ ಬಾಣಲಿನಲ್ಲಿ ಈ ಥರ ಎಲ್ಲ ಜಲ್ಲಿ ಅದನ್ನೆಲ್ಲ ಕಾಂಕ್ರೀಟ್ನೆಲ್ಲ ಕಲಿಸ್ಬಿಟ್ಟು ಮಾಡೋ ಅಂಥದ್ದು. ನಮಗೆ ತುಂಬಾ ಭಯ ಆಯಿತು. ಮೇಲ್ಗಡೆ ಹೋಗಿ ಅಷ್ಟೊತ್ತಿನಲ್ಲಿ ಏನೂ ಕಾಣ್ತಾ ಇಲ್ಲ. ಸಾಲದಿದ್ದಕ್ಕೆ ತುಂಬಾ ಮಳೆ ಬಂದಿತ್ತು ಕಾರಣ ತುಂಬಾ ಬ್ಯಾಲೆನ್ಸ್ ಕೂಡ ಅಲ್ಲಿ ಮಿಸ್ ಆಗ್ತಾಯಿತ್ತು. ಹಾಗೂ ಕೂಡ ಪರವಾಗಿಲ್ಲ, ಪೂಜೆ ಮಾಡಲೇಬೇಕು ಅಂತ ಹೋಗಿ ಸರ್ಕಸ್ ಮಾಡಿಕೊಂಡು ಮೇಲ್ಗಡೆ ಎಲ್ಲ ಅಷ್ಟು ಇದು ಮಾಡಿಕೊಂಡು ಪೂಜೆನ ಕೂಡ ಮಾಡ್ತಾಯಿದ್ದೆ. ನನಗಂತೂ ಸಿಕ್ಕಾಪಟ್ಟೆ ಭಯ ಆಗ್ತಾಯಿತ್ತು. ಯಾಕೆಂದರೆ ಅಲ್ಲಿ ಬ್ಯಾಲೆನ್ಸ್ ಮಿಸ್ ಆಯಿತು ಅಂದರೆ ನಾನು ಕೆಳಗಡೆ ಇರ್ತಾಯಿದ್ದೆ. ಅಷ್ಟು ಕೂಡ ಪ್ರಾಬ್ಲಮ್ ಆಗಿಬಿಟ್ಟಿತ್ತು. ಅಲ್ಲಿ ಮೇಲ್ಗಡೆ ಮಳೆ ಬಂದು ಅಷ್ಟು ಕೂಡ ರಿಸ್ಕಿ ಆಗಿತ್ತಲ್ಲಿ. ಹಾಗೆ ಈ ಮನೆ ಕೂಡ ಸ್ವಲ್ಪ ಕಟ್ಟೋವಾಗೆ ಸ್ವಲ್ಪ ಪ್ರಾಬ್ಲಮ್ಗಳು, ಕಣ್ದೃಷ್ಟಿ ಅದು ಇದು ಜನಗಳ್ದೆಲ್ಲ ಗೊತ್ತೇ ಇರುತ್ತಲ್ಲ ನಿಮಗೆ. ಹಾಗಾಗಿ ನಾನು ಕೂಡ ಒಂದು ದೇವಸ್ಥಾನಕ್ಕೆ ಹೋಗಿದ್ದೆ. ಯಾವ ದೇವಸ್ಥಾನ ಅಂತ ಅಂದರೆ ಭೂವರಹ. ನಾನು ಏನು ವಿಡಿಯೋ ಮಾಡಿದ್ನೋ ಆ ದೇವಸ್ಥಾನಕ್ಕೆ ನಾನು ಒಂದು ಸತಿ ವಿಸಿಟ್ ಮಾಡಿದ್ದೆ. ಮನೆಯದು ಸ್ವಲ್ಪ ಸ್ಟಾಪ್ ಆಗೋ ಇದರಲ್ಲಿತ್ತು, ರಿಸ್ಕಲ್ಲಿತ್ತು. ಹಾಗೆ ಪೂಜೆ ಮಾಡಿಸ್ಕೊಂಡು ಬಂದಮೇಲೆ ನನಗೆ ಮಿರಾಕಲ್ ಅಂತಲೇ ಅನ್ನಿಸ್ತು ಒಂದು ವಿಚಾರ. ತುಂಬ ಇದಾಯಿತು ನನಗೆ. ತುಂಬಾ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ವಿಚಾರ ಏನಪ್ಪ ಅಂತಂದರೆ, ಅಲ್ಲಿ ದೇವಸ್ಥಾನಕ್ಕೆ ಹೋಗಿ ಒಂದು ಇಟ್ಟಿಗೆನ ಕೊಟ್ಟರು. ಅಲ್ಲಿಂದ ಬಂದಮೇಲೆ ನನಗೆ ಒಂದು ಒಳ್ಳೆಯದಾಯಿತು. ಹಾಗೆ ಮನೆ ಕೆಲಸ ಏನು ಸ್ಟಾಪ್ ಆಗಿತ್ತೋ ಆ ಮನೆ ಕೆಲಸ ಕೂಡ ನನಗೆ ಪೂರ್ತಿಯಾಗಿ ಕೈಗೂಡ್ತು. ತುಂಬಾ ಒಳ್ಳೆ ಪವರ್ಫುಲ್ ಇದು ಮನೆ ಕಟ್ಟೋಕ್ಕೆ, ಒಂದು ಜಮೀನು ತೊಗೊಳಕ್ಕೆ ಒಂದು ಪವರ್ಫುಲ್ ದೇವಸ್ಥಾನ ಅಂತಲೇ ಹೇಳ್ಬೋದು. ತುಂಬಾ ನಂಬಿಕೆ ಇರುವಂಥ ದೇವಸ್ಥಾನ ಇದು. ನನಗೆ ತುಂಬಾ ಇಷ್ಟ ಆಗಿದ್ದು. ಯಾಕೆಂದರೆ ತುಂಬಾ ನನಗೆ ಮನೆ ಕಟ್ತೀವೋ ಕಟ್ಟಲ್ವೋ ಅನ್ನೋ ಅಷ್ಟು ಪ್ರಾಬ್ಲಮ್ಗಳು ಒಳಗಡೆ ಎಲ್ಲ ಕ್ರಿಯೇಟ್ ಆಗ್ತಾಯಿತ್ತು. ತುಂಬಾ ಜನ ಅಷ್ಟು ಹಿಂಸೆ ಕೊಡ್ತಾಯಿದ್ರು. ಇಲ್ಲಿರೋ ಜನಗಳಂತೂ ಅಷ್ಟೇ ಹಿಂಸೆ ಕೊಡ್ತಾಯಿದ್ರು ನಮಗಂತೂ. ನಿಜವಾಗ್ಲೂ ಹೇಳಬೇಕು ಅಂತಂದರೆ ಒಳ್ಳೆಯೇ ಸಕ್ಸಸ್ ಅಂತಲೇ ಹೇಳ್ಬೋದು. ಮೋಲ್ಡು ಕೂಡ ಎಲ್ಲ ಪೂಜೆನೂ ಆಯಿತು. ಹಾಗೆ ಇಲ್ಲಿ ಬಂದಿದ್ದವರು ಒಂದು ಇಬ್ಬರು ಫಸ್ಟ್ ಬಂದರು. ಬೆಳಗ್ಗೆ ಎದ್ದ ತಕ್ಷಣ ಇಲ್ಲಿ ಒಂದು ಇಬ್ಬರು ಬಂದಿದ್ದರು. ಅವ್ರಿಗೂ ಕೂಡ ಎಲ್ಲ ಪ್ರಸಾದ ಎಲ್ಲ ಕೊಟ್ಟು ಎಲ್ಲ ನಾನು ನೋಡ್ತಾ ಇರ್ಬೋದು ಯಾವ ಥರ ಬರ್ತಾಯಿದ್ದೀನಿ ಅಂತ. ನನಗೆ ತುಂಬಾ ಹೆದರ್ಕೊಂಡು ನಾನು ಅಷ್ಟು ಭಯದಲ್ಲೇ ಬರ್ತಾಯಿದ್ದೆ. ಇಳಿಯೋದಕ್ಕೂ ಕೂಡ ನನಗೆ ಅಷ್ಟೂ ಭಯ ಆಗ್ತಾಯಿತ್ತು. ಹಾಗೆ ಬೆಳಗ್ಗೆ ಆಗಿದ ತಕ್ಷಣ ಇಲ್ಲಿ ಇವರು 7 ಗಂಟೆಗೇ ಕೆಲಸನ ಸ್ಟಾರ್ಟ್ ಮಾಡ್ಕೊಂಬಿಟ್ರು. ಸ್ವಲ್ಪ ಸಿಮೆಂಟೆಲ್ಲ ಬರೋದು ಸ್ವಲ್ಪ ಲೇಟಾಗಿತ್ತು. ಪರವಾಗಿಲ್ಲ ಅಂತಂದು ಎಲ್ಲ ಸ್ವಲ್ಪ ಸಿಮೆಂಟೆಲ್ಲ ಬಂದಮೇಲೆ ನಾವು ಸಿಮೆಂಟ್ನ ಕೂಡ ಒಳ್ಳೆ ಬ್ರ್ಯಾಂಡೆಡಲ್ಲೇ ತೊಗೊಂಡು ಇದು ಮಾಡ್ಕೊಂಡ್ವಿ. ಯಾಕೆ ಅಂತಂದರೆ ಮನೆ ತುಂಬ ವರ್ಷ ಬರಬೇಕು. ಮನೆ ಹಾಗೆ ಮದುವೆ ಮಾಡೋದು ಕೂಡ ಇದೆಲ್ಲ ತುಂಬ ವರ್ಷ ಬಾಳಿಕೆ ಬರಬೇಕಲ್ವ. ಹಾಗಾಗಿ ಸ್ವಲ್ಪ ನೋಡಿಕೊಂಡು ಕ್ವಾಲಿಟಿ ನೋಡಿಕೊಂಡು ಚೆಕ್ ಮಾಡಿಕೊಂಡು ತೊಗೋಬೇಕಾಗತ್ತೆ.
ಈ ರೀತಿಯಾಗಿ ಮನೇನ ಕೂಡ ಇದು ಮಾಡ್ಕೊಬೇಕು, ಕಟ್ಕೊಬೇಕು ಅಂತ ಒಂದು ಸಿಂಪಲ್ಲಾಗೆ ಮನೆ ಕಟ್ಕೊಬೇಕು ಅಂತ ಮಾಡ್ಕೊತಾ ಇರೋದು. ಯಾಕೆಂದರೆ ನಮಗಿನ್ನ ಬೇರೆ ಕಡೆ ಮನೆ ಕಟ್ಟುವಂಥ ಪ್ಲ್ಯಾನು ತುಂಬಾ ಇರೋದ್ರಿಂದ ಸದ್ಯಕ್ಕೆ ಸಿಂಪಲ್ಲಾಗಿ ಒಂದು ಮನೇನ ಕಟ್ಕೊಬೇಕು, ಮಕ್ಳಿಗೋಸ್ಕರ ಸದ್ಯಕ್ಕೆ ಓದೋದಕ್ಕೆ ಎಲ್ಲ ಬೇಕು ಅಂತ. ಇನ್ನೂ ಸ್ವಲ್ಪ ಚೆನ್ನಾಗಿರೋ ಮನೆ ಕಟ್ಟಬೇಕು ಅಂತ ಒಂದು ಜೀವನದಲ್ಲಿ ಇನ್ನೊಂದು ಕನಸು ಕೂಡ ಇರೋದ್ರಿಂದ ಸದ್ಯಕ್ಕೆ ಸಾಕು ಅಂತ ಅಂದ್ಕೊಂಡಿದ್ದೀವಿ. ಹಾಗೆ ಇದೆಲ್ಲ ಮೋಲ್ಡೆಲ್ಲ ಆದಮೇಲೆ ಊಟ ಕೂಡ ರೆಡಿಯಾಗಿತ್ತು. ಯಾಕೆಂದರೆ ಕ್ಯಾಟರಿಂಗ್ ಅವ್ರಿಗೆ ಒಪ್ಪಿಸಿದ್ವಲ್ಲ, ಹಾಗಾಗಿ ಊಟ ಕೂಡ ರೆಡಿಯಾಗಿತ್ತು. ಈ ಥರ ನಮ್ಮ ಕಡೆ ಊಟನ ಈ ಥರ ಕೊಡ್ತೀವಿ ನಾವು. ಇದು ನಿಮಗೆ ಇಷ್ಟ ಆಗಿದೆ ಈ ವಿಡಿಯೋ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.